ಕನ್ಯಾ ರಾಶಿಯವರಿಗೆ ಈ ಶತ್ರು ಬಾಧೆಗಳಿಂದ ಹೊರಬರತಕ್ಕಂಥದ್ದು ಬಹಳ ಕಷ್ಟ, ಬಹಳ ನಿಧಾನ. ಅಂದರೆ ಕನ್ಯಾ ರಾಶಿಯವರಿಗೆ ಶತ್ರುಗಳಾಗುವುದು ನಿಧಾನ, ಶತ್ರುಗಳಿಂದ ಅವರು ಪರಿಹಾರ ಪಡ್ಕೊಳ್ಬೇಕು ಅಂದ್ರೂ ನಿಧಾನ. ಶತ್ರು ಬಾಧೆಗಳಿಂದ ಏನಾಗ್ಬಿಡುತ್ತೆ, ಶತ್ರುಗಳು ಹೆಂಗೆ ಬೆಳ್ಕೊತಾರೆ ಕನ್ಯಾ ರಾಶಿಯವರಿಗೆ ಅಂದ್ರೆ ಈ ಕ್ಯಾನ್ಸರ್ ಬೆಳೆದಂಗೆ ಗೊತ್ತೇ ಆಗಲ್ಲ. ಅಂದರೆ ಫುಲ್ಲು ಸಮಸ್ಯೆ ಆಗಿ ಲಾಕ್ ಆಗೋ ತನಕ, ಅಂದರೆ ನೀವು ಕನ್ಯಾ ರಾಶಿಯವ್ರಿಗೆ ಹಿಂಗೆ ಲಾಕ್ ಆಗ್ಬಿಟ್ಟು ಸಿಗಾಕೊಂಡ್ಬಿಟ್ಟಿದ್ದೀನಿ ಅನ್ನೋ ತನಕ ನಿಮಗೆ ಗೊತ್ತೇ ಆಗಲ್ಲ ನಿಮ್ಗೊಂದು ಗುಂಡಿ ತೋಡ್ತಾ ಇದ್ದಾರೆ ಅಂತ ಗೊತ್ತಾಗಲ್ಲ ನಿಮಗೆ. ಅಷ್ಟು ಸ್ಲೋ ಆಗಿ, ಅಷ್ಟು ಬುದ್ಧಿವಂತಿಕೆಯಿಂದ ನಿಮಗೆ ತೋಡ್ತಾ ಇರ್ತಾರೆ, ಅದು ನಿಮಗೆ ಗೊತ್ತೇ ಆಗೋದಿಲ್ಲ. ಆ ಥರ ಇರ್ತದೆ ಕನ್ಯಾ ರಾಶಿಯವರಿಗೆ ಶತ್ರು ಬಾಧೆಗಳ ವಿಚಾರ. ಹೋಗ್ಲಿ, ಈಗ ಇಂತಿಂಥವರೇ ಶತ್ರುಗಳು ಅಂತ ಗೊತ್ತಿದೆ, ಅವರಿಂದ ನಾನು ಮುಕ್ತಿ ಪಡಿಬೇಕು, ನನ್ನ ಸಹವಾಸಕ್ಕೆ ಅವ್ರು ಬರಬಾರ್ದು, ನಾನು ಅವ್ರ ಹತ್ರ ಹೋಗಲ್ಲ, ಹೀಗೆ ಮಾಡೋಣ ಅಂದರೂ ಅಷ್ಟು ಬೇಗ ಬರೋಕ್ಕಾಗಲ್ಲ ನಿಮಗೆ. ಒಂಥರ ನಿಮ್ಮ ಕೈಕಾಲುಗಳು ಸಿಗಾಕೊಂಡಿರ್ತವೆ, ಹಿಂಗೆ ಹೊರಗೆ ಬಿಡಿಸ್ಕೊಂಡು ಬರೋಕ್ಕೆ ಆಗಲ್ಲ ಅವರಿಂದ. ಆ ಸಂಬಂಧಗಳೇ ಆ ಥರ ಇರ್ತವೆ. ಸೊ ಅದರಿಂದ ಏನಾಗ್ಬಿಡುತ್ತೆ, ನಿಮ್ಗೆ ಒಂಥರ ಶತ್ರು ಬಾಧೆ ಕನ್ಯಾ ರಾಶಿಯವರಿಗೆ ಬಿಸಿ ತುಪ್ಪ ಅಂತ ಹೇಳ್ಬೋದು. ಈ ಕಡೆ ಉಗಿಯೋಕ್ಕೂ ಆಗಲ್ಲ, ಈ ಕಡೆ ನುಂಗೋಕ್ಕೂ ಆಗಲ್ಲ ಅಂತ. ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಬೆನ್ನ ಹಿಂದೆ ಚೂರಿ ಥರ ನಿಮಗೆ ಗುಪ್ತ ಶತ್ರುಗಳ ಸಮಸ್ಯೆ ಇನ್ನೂ ಜಾಸ್ತಿ ಇರೋದು. ಹೇಳಿದ್ನಲ್ಲ, ಅವರು ನಿಮಗೆ ಕೆಡ್ಡ ತೋಡಿ ನೀವು ಆ ಗುಂಡಿಲಿ ಬಿದ್ದು ನಿಮ್ಗೆ ತನಕ ನಿಮಗೆ ಅವ್ರ ಶತ್ರುಗಳನ್ನೇ ಗುರ್ತಿಡಿಯೋಕ್ಕಾಗಲ್ಲ. ಸೊ ಕನ್ಯಾ ರಾಶಿಯವರಿಗೆ ಪಾಪ ಎಲ್ಲರನ್ನೂ ತನ್ನ ಮಿತ್ರರಂತೆ, ಎಲ್ಲರೂ ನಮ್ಮವರೇ ಅನ್ನೋ ರೀತಿಯಲ್ಲಿ ಇರ್ತಾರೆ ಕನ್ಯಾ ರಾಶಿಯವರು. ಎಲ್ಲರ ಹತ್ರ ನಗಾಡ್ಕೊಂಡು ಎಲ್ಲರ ಹತ್ರ ಚೆನ್ನಾಗಿರ್ಬೇಕು, ಯಾರನ್ನೂ ಎದುರಾಕೋಬಾರ್ದು ಅಂಥೇಳಿ. ಆದರೆ ಅವರಿಗೇ ಗೊತ್ತಿಲ್ಲದೆ ಶತ್ರುಗಳು ಅವರ ವಿರುದ್ಧ ಎಲ್ಲ ವ್ಯವಸ್ಥೆ ಪಿತೂರಿಗಳನ್ನು ಮಾಡ್ಕೊಳ್ತಿರ್ತಾರೆ. ಸೊ ನೀವು ಕನ್ಯಾ ರಾಶಿಯವರಾಗಿದ್ದು ನೀವು ಜಾಬ್ ಮಾಡ್ತಾ ಇದ್ದೀರಾ, ನಿಮಗೊಂದು ಪ್ರಮೋಷನ್ ಸಿಗ್ತಾ ಇಲ್ಲ, ಹಿಂದ್ಗಡೆಯಿಂದ ಯಾರ್ದೋ ಕೈವಾಡ ಇದೆ, ನಿಮಗೊಂದು ಸ್ಯಾಲ್ರಿ ಹೇಗೆ ಸಿಗ್ತಾ ಇಲ್ಲ, ಹಿಂದ್ಗಡೆಯಿಂದ ಯಾರ್ದೋ ಕೈವಾಡ ಇದೆ, ನಿಮಗೊಂದು ಟ್ರಾನ್ಸ್ಫರು ಅಥವಾ ಒಂದು ನೆಮ್ಮದಿಯಿಂದ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ನಿಮ್ಮ ಮೇಲೆ ಚಾಡಿ ಹೇಳ್ತಾ ಇದ್ದಾರೆ, ಹಿಂದ್ಗಡೆಯಿಂದ ಯಾರೋ ಕೆಲಸ ಮಾಡ್ತಾ ಇದ್ದಾರೆ, ನಿಮಗೆ ಗೊತ್ತಿದ್ದು ಮಾಡ್ತಾ ಇದ್ದಿರ್ಬೋದು, ನಿಮಗೆ ಗೊತ್ತಿಲ್ಲದೇನೂ ಮಾಡ್ತಿರ್ಬೋದು. ನಿಮ್ಗೆ ಗೊತ್ತೇ ಇಲ್ಲದೇ ನಿಮ್ಮ ಮುಂದೆ ನಿಮ್ಮನ್ನು ಹೊಗಳ್ತಾ ಇದ್ದ ವ್ಯಕ್ತಿಯೇ ನಿಮ್ಮ ಹಿಂದ್ಗಡೆ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಮೇಲೆ ಚಾಡಿ ಹೇಳ್ತಾ ಇದ್ದಿರ್ಬೋದು, ಹೇಳೋಕ್ಕಾಗಲ್ಲ. ಸೊ ಆ ಥರ ಶತ್ರು ಬಾಧೆಗಳು ತುಂಬ ಇರ್ತದೆ ಕನ್ಯಾ ರಾಶಿಯವರಿಗೆ. ಬಿಸ್ನೆಸ್ ಮಾಡುವ ಕನ್ಯಾ ರಾಶಿಯವರಿಗೆ ಏನು ಕಡಿಮೆ ಇಲ್ಲ. ಯಾಕೆಂದರೆ ಕನ್ಯಾ ರಾಶಿಯ ಬಿಸ್ನೆಸ್ ಮಾಡೋರು ಏನು ತಪ್ಪು ಮಾಡ್ತಾರೆ ಅಂತಂದರೆ, ಅವರಿಗೆ 10 ರೂಪಾಯಿ ಪ್ರಾಫಿಟ್ ಆಗಿದ್ದರೆ ಅವ್ರಿಗೆ ಏನೋ ಒಂದು 50-60 ರೂಪಾಯಿ ಪ್ರಾಫಿಟ್ ಆಯಿತು ಅನ್ನೋ ರೀತಿಯಲ್ಲಿ ತೋರಿಸ್ಕೊಳ್ತಾರೆ ಹೊರಗಡೆ. ಇದರಿಂದ ಏನಾಗ್ಬಿಡುತ್ತೆ, ಎದುರುಗಡೆ ಇರ್ತದೆ ಅಂದ್ರೆ ಇದು ತೋರಿಸ್ತಿರೋದೇ 60 ರೂಪಾಯಿ ಅಂದರೆ ಒಂದು 100-150 ರೂಪಾಯಿ ಪ್ರಾಫಿಟ್ ಆಗಿಬಿಟ್ಟಿದೆ ಅಂತ. ಅಂದರೆ ನಿಮಗೆ 10 ರೂಪಾಯಿ 10% ಪ್ರಾಫಿಟ್ ಆಗಿರೋದು, ಬಟ್ ನಿಮ್ಮ ಹೊರಗಡೆ ಇರ್ತಕ್ಕಂಥವ್ರು ನಿಮ್ಮ ಬಗ್ಗೆ ಏನು ತಿಳ್ಕೊಳ್ತಾರೆ, ನಿಮ್ಗೆ 100% ಪ್ರಾಫಿಟ್ ಆಗಿದೆ, 110% ಪ್ರಾಫಿಟ್ ಇದೆ ನಿಮಗೆ ಅಂತ ಹೊರಗಡೆ ಇರೋರು ತಿಳ್ಕೊಳ್ತಾರೆ. ನೀವೇನು ಕೊಳ್ತಾ ಇದ್ದೀರಾ, ಅದು ನೀವು ತೋರಿಸ್ಕೊಳ್ಳೋದು ಹಂಗೆ ತೋರಿಸ್ಕೊಳ್ತಾ ಇರ್ತೀರಾ. ಇದರಿಂದಾಗಿ ಏನಾಗುತ್ತೆ, ನಿಮ್ಮ ಬಿಸ್ನೆಸ್ನ ಹಾಳು ಮಾಡಬೇಕು, ನಿಮ್ಮ ವ್ಯವಹಾರನ ಹಾಳು ಮಾಡಬೇಕು, ನೀವು ಮತ್ತೆ ಪುನಃ ಯಥಾಶಕ್ತಿ ಕಷ್ಟ ಸಾಲ ತಲೆ ಚಚ್ಕೊಂತ ನೀವು ಕಣ್ಣಲ್ಲಿ ನೀರು ಹಾಕ್ಕೊಂಡಿರಬೇಕು, ಚಿಂತಾಕ್ರಾಂತರಾಗಿ ಅನ್ನುವ ರೀತಿಯಲ್ಲಿ ನಿಮಗೆ ಆ ಪ್ರಯತ್ನಗಳು ತುಂಬ ನಡೀತಾ ಇರುತ್ತೆ ನಿಮ್ಮ ಶತ್ರುಗಳಿಂದ. ಸೊ ನಿಮ್ಮ ಮುಂದೆ ಇದ್ದವ್ರು ಏನು ಮಾಡಿದ್ರೆ, ನೀವು ಆ ಬಿಸ್ನೆಸ್ ಮಾಡು, ಈ ಬಿಸ್ನೆಸ್ ಮಾಡು, ಅದನ್ನು ಮಾಡು, ಇದನ್ನು ಮಾಡು ಅಂತ ತುಂಬ ಜನ ನಿಮಗೆ ಐಡಿಯಾಗಳು ಕೊಡ್ತಾರೆ. ಯಾಕೆ, ನಿಮ್ಮನ್ನು ಹೆಂಗಾರು ಮಾಡಿ ಲಾಸ್ ಮಾಡಿ ಮುಳುಗಿಸ್ಬಿಡೋಣ ಅಂತ. ನಿಮ್ಮನ್ನು ಉದ್ಧಾರ ಆಗೋದು ಯಾರ ಕೈಲಿ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಕನ್ಯಾ ರಾಶಿಯವರು, ನೀವು ಇನ್ನೊಬ್ಬರು ಉದ್ಧಾರ ಆದರೂ ತುಂಬ ಇಷ್ಟಪಡ್ತೀರಾ, ತುಂಬ ಚೆನ್ನಾಗಿ ಪ್ರಮೋಟ್ ಮಾಡ್ತೀರಾ, ಅವ್ರಿಗಿನ್ನ ಸಹಾಯ ಮಾಡ್ಕೊಳ್ತೀರಾ, ಬಟ್ ನೀವು ಉದ್ಧಾರ ಆದರೆ ಯಾರು ಸಹಿಸ್ಕೊಳ್ಳೋಕ್ಕಾಗಲ್ಲ. ಅದು ನಿಮ್ಮ ಬೈ ಡಿಫಾಲ್ಟ್ ಅನ್ಬೋದಾ ಏನೋ ಗೊತ್ತಿಲ್ಲ. ಸೊ ಇದೇನಾಗ್ಬಿಡುತ್ತೆ, ಕನ್ಯಾ ರಾಶಿಯವರಿಗೆ ಶತ್ರುಗಳ ಸಂಖ್ಯೆ ಜಾಸ್ತಿ ಮಾಡುತ್ತೆ. ನೀವು ಬಿಸ್ನೆಸ್ ಮಾಡಿದ್ರು ಕೂಡ, ನೀವು ಉದ್ಯೋಗಕ್ಕೆ ಹೋದರೂ ಕೂಡ, ನೀವು ಹೊರಗಡೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ, ಎಲ್ಲ ಕಡೆ ಶತ್ರುಬಾಧೆಗಳ ಸಂಖ್ಯೆ ಬೇಕಾದಷ್ಟು ಇರುತ್ತೆ. ದೃಷ್ಟಿ ತುಂಬ ಜಾಸ್ತಿ ಆಗುತ್ತೆ, ಶತ್ರುಗಳು ತುಂಬ ಜಾಸ್ತಿ ಆಗುತ್ತೆ, ಕೋರ್ಟ್ ಕಚೇರಿ ಸಮಸ್ಯೆಗಳು ಜಾಸ್ತಿ ಆಗುತ್ತೆ, ಮಾಟ ಮಂತ್ರಾದಿಗಳು ಜಾಸ್ತಿ ಆಗುತ್ತೆ. ಅದರಿಂದ ಯಾಕೋ ನಂಗೆ ಕೆಟ್ಟ ಕನಸು ಬೀಳ್ತಾ ಇದೆ ಅಂತಲೋ, ಅಥವಾ ಹೋದ ಕೆಲಸ ಆಗ್ತಾ ಇಲ್ಲ ಅಂತಲೋ, ಜಾಬಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ಹೊಸ ಕೆಲಸ ಸಿಗ್ತಾ ಇಲ್ಲ, ಇರೋ ಕೆಲಸ ಹೊರಟೋಯ್ತು, ಈ ಥರ ಈ ಶತ್ರು ಬಾಧೆ, ಮಾಟ ಮಂತ್ರ, ದೃಷ್ಟದೋಷ ಇದೆಲ್ಲವೂ ಸಹ ಕನ್ಯಾ ರಾಶಿಯವರ ಕಾಲಿಗೆ ನಿಧಾನಕ್ಕೆ ಒಳ್ಳೆ ಈ ಹಾವು ಸುತ್ಕೊಂಡಾಗ ನಿಮಗೆ ಗೊತ್ತಾಗಲ್ಲ. ಮೇಲೆ ಹೋಗೋ ತನಕ ನಾನು ಇಷ್ಟು ಡೀಪಲ್ಲಿ ಸಿಗಾಕೊಂಡಿದ್ದೀನಿ ಅಂತಲೇ ಗೊತ್ತಾಗಲ್ಲ. ಹಾಗಾದರೆ ಪರಿಹಾರ ಏನು? ಬಹಳ ಮುಖ್ಯವಾಗಿ ಶನಿವಾರ, ಇದು ಬಹಳ ಇಂಪಾರ್ಟೆಂಟ್. ಶನಿವಾರ ಇದೆಯಲ್ಲ, ಇದು ಬಹಳ ಇಂಪಾರ್ಟೆಂಟ್. 8 ಶನಿವಾರಗಳು ನಾನೀಗ ಮುಂದೆ ಹೇಳ್ತಕ್ಕಂಥ ಪರಿಹಾರವನ್ನು ನೀವು ಮಾಡಿದರೆ, ಯಾಕೆ ಆಗಲಿಲ್ಲನಲ್ಲ, ಇದರಿಂದ ಹೊರಬರತಕ್ಕಂಥದ್ದು ಅಂದರೆ ನೀವು ಹೆಂಗೆ ಶತ್ರುಗಳು ಒಳಗಡೆ ಹೋಗೋದು ಹೆಂಗೆ ನಿಧಾನವೋ, ಇದರಿಂದ ಹೊರಗಡೆ ಬರ್ತಕ್ಕಂಥದ್ದು ನಿಧಾನ. ಕನ್ಯಾ ರಾಶಿಯವರು ಶತ್ರುಬಾಧೆ, ಮಾಟ ಮಂತ್ರ, ದೃಷ್ಟಿದೋಷದಿಂದ ಹೊರಬರ್ತಕ್ಕಂಥದ್ದು ಇದೆಯಲ್ಲ, ಅದು ಕೂಡ ತುಂಬ ನಿಧಾನವಾದ ಪ್ರಾಸೆಸ್ ಆಗಿರುತ್ತೆ, ಬೇಗ ಬರಲಿಕ್ಕೆ ಆಗಲ್ಲ. ಸೊ ಒಂದು 8 ಶನಿವಾರಗಳು ನಾನು ಹೇಳುವಂತಹ ಕೆಲಸವನ್ನು ಮಾಡಬೇಕು. ನೀವು ಒಂದು
ಒಂದು ನಾಲ್ಕು ಲಿಂಬೆ ಹಣ್ಣು ತೆಗೆದುಕೊಂಡು ಬಂದು ನಿಮ್ಮ ಮನೆ, ನಿಮ್ಮ ನಿಮ್ಮ ಎಂತ ಹೇಳ್ತೀವಿ ಉದ್ಯೋಗ ಸ್ಥಳ ಆಗಿರ್ಬೋದು, ನಿಮ್ಮ ಮನೆ ಆಗಿರ್ಬೋದು, ನಿಮ್ಮ ವ್ಯಾಪಾರ ವ್ಯವಹಾರ ಸ್ಥಳ ಆಗಿರ್ಬೋದು, ಒಂದು 4 ಲಿಂಬೆ ಹಣ್ಣು ತೊಗೊಂಬಂದು ಮನೆ ಇತ್ಯಾದಿ ಎಲ್ಲ ಜಾಗಗಳು ನಿವಾಳಿಸ್ಬೇಕು, ಚೆನ್ನಾಗಿ ನಿವಾಳಿಸ್ಬೇಕು. ನಿವಾಳಿಸಿದ ನಂತರ ಒಂದು ಅದನ್ನು ಕಟ್ ಮಾಡಿ 4 ಲಿಂಬೆ ಹಣ್ಣು ಎಷ್ಟಾಗುತ್ತೆ, 8 ಲಿಂಬೆ ಹಣ್ಣು ಆಗುತ್ತಲ್ಲ, 2 ಪೀಸ್ ಮಾಡಿದಾಗ. ಸೊ ಅದನ್ನು ಹಿಂಡಿ ತೆಗೆದು ಅದನ್ನು ಉಲ್ಟಾ ಮಾಡಿ ಅದರಲ್ಲಿ ಎಳ್ಳೆಣ್ಣೆ ಹಾಕ್ತಕ್ಕಂಥದ್ದು. ಎಳ್ಳೆಣ್ಣೆ ಹಾಕಿ ಬತ್ತಿ ಹಾಕಿ ಶನೇಶ್ವರ ದೇವಸ್ಥಾನದಲ್ಲಿ ಅದನ್ನು ಎಳ್ಳೆಣ್ಣೆ ದೀಪವನ್ನು, ಲಿಂಬೆ ಹಣ್ಣನ್ನು ನಿವಾಳಿಸಿ ಅದನ್ನು ಕಟ್ ಮಾಡಿ ರಸ ತೆಗೆದು ಅದರಲ್ಲಿ ಎಳ್ಳೆಣ್ಣೆ ಹಾಕಿ ಅದರಲ್ಲಿ ನೀವು ಬತ್ತಿ ಹಾಕಿ ಶನೇಶ್ವರನ ಮುಂದೆ, ಶನೇಶ್ವರ ದೇವಸ್ಥಾನದಲ್ಲಿ ಶನೇಶ್ವರನ ಮುಂದೆ ಅದನ್ನು ದೀಪವನ್ನು ಹಚ್ಚತಕ್ಕಂಥದ್ದು 8 ಶನಿವಾರಗಳು ಕಂಟಿನ್ಯೂಸ್ ಆಗಿ ಮಾಡಬೇಕು ಇದನ್ನು. ಆಗ ಬಹಳಷ್ಟು ಮಟ್ಟಿಗೆ ನಿಮ್ಮ ಈ ಮಾಟಮಂತ್ರ, ಶತ್ರುಬಾಧೆ, ಈ ಪೀಡೆಗಳೆಲ್ಲ ಸುಮಾರು ಕಂಟ್ರೋಲಿಗೆ ಬಂದ್ಬಿಡುತ್ತೆ. ಇಲ್ಲ ಇನ್ನೂ ಪವರ್ಫುಲ್ ಆಗಿರ್ತಕ್ಕಂಥದ್ದು ನಿತ್ಯವಾಗಿ, ಯಾಕೆಂದರೆ ಇದು ತುಂಬ ಕಂಟಿನ್ಯೂಸ್ ಆಗಿ ಆಗ್ತಾ ಇದೆ, ಇನ್ನೂ ಪವರ್ಫುಲ್ ಪರಿಹಾರ ಬೇಕಾ, ಅದನ್ನು ಸಹ ಹೇಳ್ತೇನೆ. ಜುಲೈ 14ನೇ ತಾರೀಕು ಮಂಗಳವಾರ ಅಮಾವಾಸ್ಯೆಯ ದಿವಸ, ಜುಲೈ 14ನೇ ತಾರೀಕು ನಿಮ್ಮೆಲ್ಲರ ಈ ಮಾಟಮಂತ್ರ, ಶತ್ರುಬಾಧೆ, ಕೋರ್ಟ್ ಕಚೇರಿ ಸಮಸ್ಯೆ, ದೃಷ್ಟಿದೋಷ, ಈ ಥರ ನೆಗೆಟಿವ್ ಎನರ್ಜೀಸ್ಗಳ ಸಮಸ್ಯೆ ಪರಿಹಾರಕ್ಕೋಸ್ಕರವಾಗಿ ನಮ್ಮ ಯಾಗಶಾಲೆಯಲ್ಲಿ ಅತ್ಯಂತ ಶಕ್ತಿಯುತವಾದಂತಹ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ. ಎಷ್ಟು ಪವರ್ಫುಲ್ ಆಗಿರತಕ್ಕಂತಹ ಒಂದು ದೇವತಾರಾಧನೆ ಶತ್ರು ನಿಗ್ರಹ ವಾರಾಹಿ. ಈ ವಿಡಿಯೋ ಎಂಡಲ್ಲಿ ನಾನು ಆ ಶತ್ರು ನಿಗ್ರಹ ವಾರಾಹಿ ಮಂತ್ರವನ್ನು ಸಹ ಕೊಡ್ತೇನೆ. ನೀವೆಲ್ಲರೂ ಮನೆಯಲ್ಲಿ ಪ್ರತಿನಿತ್ಯ ಒಂದು 108 ಬಾರಿ ಅದನ್ನು ಕೇಳಿಸ್ಕೊಂಡ್ರು ಕೂಡ, ತುಂಬ ರಿಪೀಟೆಡ್ ಆಗಿ ಕೇಳಿಸಿಕೊಂಡ್ರೂ ಸಹ ನಿಮ್ಮ ಬಾಧೆಗಳ ಪರಿಹಾರವಾಗಲಿ. ಆದರೆ ನಾವು ಅದೇ ಮಂತ್ರದಿಂದ, ಅದು ಮಂಗಳವಾರದ ದಿವಸ ಅಮಾವಾಸ್ಯೆ ದಿವಸ ನಾವು ಈ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ. ಇನ್ನು ಹಲವಾರು ಹೋಮ, ಶಕ್ತಿ ಮಹಾಗಣಪತಿ ಹೋಮ, ನೀಲಕಂಠ ಹವನ, ರಕ್ಷಾಕರ ಮಹಾಸುದರ್ಶನ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಇನ್ನು ಹಲವಾರು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಈ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡಿ ಈ ವಿಶೇಷವಾದಂತಹ ಕೃಷ್ಣ ತುಳಸಿ ಮಾಲೆಯನ್ನು ಪ್ರತಿಯೊಬ್ಬರಿಗೂ ಸಹ ನಾವು ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ಇದನ್ನು ಅಭಿಮಂತ್ರಣೆ ಮಾಡಿ ನೋಡಿ. 14ನೇ ತಾರೀಕು ಮಂಗಳವಾರ ಅಮಾವಾಸ್ಯೆಗೆ ಪರ್ವ ದಿನದಂದು ಶತ್ರು ನಿಗ್ರಹ ವಾರಾಹಿ ಹೋಮದಲ್ಲಿ ಕೃಷ್ಣ ತುಳಸಿ ಮಾಲೆಗಳನ್ನು ಅಭಿಮಂತ್ರಣೆ ಮಾಡಿ, ನಿಮಗೆ ನಿಮ್ಮ ಹೆಸರಿನಲ್ಲಿ ಅಭಿಮಂತ್ರಣೆ ಮಾಡಿ. ಯಾಕೆಂದ್ರೆ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ಕೇಳಿಸ್ಕೊಳ್ಬಹುದು, ನೀವು ನೋಡಬಹುದಾಗಿರ್ತದೆ. ಸೊ ಈ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡಿ ಈ ಎಲ್ಲ ಕೃಷ್ಣ ತುಳಸಿ ಮಾಲೆಗಳನ್ನು ಎನರ್ಜೈಸ್ ಮಾಡಿ ನಿಮಗೆಲ್ಲರಿಗೂ ಸ್ಪೀಡ್ ಪೋಸ್ಟರ್ ಕಳಿಸ್ಕೊಡ್ತೇವೆ. ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಟ್ಕೊಳ್ಬೇಕು. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ, ಪ್ರಸಾದ ಕಳಿಸ್ಕೊಳ್ಳೋಕೆ ನಿಮ್ಮ ವಿಳಾಸ. ಬಹಳಷ್ಟು ಜನಕ್ಕೆ ರಾಶಿ ಕೂಡ ಗೊತ್ತಿರೋದಿಲ್ಲ, ಹೆಸರು ವಿಳಾಸ ಅಷ್ಟೇ ಕಳಿಸ್ಕೊಟ್ರು ಪರವಾಗಿಲ್ಲ. ನಮ್ಮ ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಟ್ಟಂತಹ ಈ ಬಾರಿಯ ಜುಲೈ 14ನೇ ತಾರೀಕು ಮಂಗಳವಾರ ಅಮಾವಾಸ್ಯೆ ಹೋಮಗಳಿಗೆ, ವಿಶೇಷ ಹೋಮಗಳಿಗೆ ಸಂಕಲ್ಪ ಸೇವೆ ಕೊಡೋರಲ್ಲೂ ಸಹ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಬಹುದು. ಎಲ್ಲ ಹೋಮಗಳ ಭಸ್ಮ, ಯಾಕೆ ನೋಡಿ, ಶಕ್ತಿ ಮಹಾಗಣಪತಿ ಹೋಮ, ನೀಲಕಂಠ ಮಂತ್ರ ಹವನ, ಶತ್ರು ನಿಗ್ರಹ ವಾರಾಹಿ ಹವನ, ರಕ್ಷಾಕರ ಮಹಾಸುದರ್ಶನ ಹವನ, ಸ್ವಯಂವರ ಪಾರ್ವತಿ ಹವನ, ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಿ ಈ ಕೃಷ್ಣ ತುಳಸಿ ಮಾಲೆ ಎನರ್ಜೈಸ್ ಆಗುತ್ತೆ. ಪ್ರತಿಯೊಬ್ಬರಿಗೂ ಸಹ ಕಳಿಸ್ಕೊಡ್ತೇವೆ. ಪ್ರತಿಯೊಬ್ಬರಿಗೂ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾದ ಕೃಷ್ಣ ತುಳಸಿ ಮಾಲೆಗಳನ್ನು ಕಳಿಸ್ಕೊಡ್ತಾ ಇರ್ತಕ್ಕಂಥದ್ದು. ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಬಹುದು. ಬಹಳ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ತುಳಸಿ, ಒರಿಜಿನಲ್ ಕೃಷ್ಣ ತುಳಸಿ ಮಾಲೆ ಇದು. ಸೊ ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ನಿಮ್ಮೆಲ್ಲರ ಈ ಶತ್ರು ಬಾಧೆಗಳು ಪರಿಹಾರವಾಗಲಿ ಎಲ್ಲರಿಗೂ ಸಹ. ಯಾಕೆಂದ್ರೆ ಆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದವನ್ನ ಹಣೆಗೆ ಹಚ್ಕೊಳ್ಳಿ, ಈ ಮಾಲೆಯನ್ನು ಕುತ್ತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಳಿ, ಸಿಂಪಲ್. ಸೊ ಪ್ರತಿಯೊಬ್ಬರು ಸಹ ಧಾರಣೆ ಮಾಡ್ಕೊಳ್ಬಹುದು. ಸ್ಕ್ರೀನ್ ಕಾಣುವಂಥ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡಿಕೊಂಡು ರಿಜಿಸ್ಟರ್ ಆಗಿ ನಮ್ಮ ಸಂಕಲ್ಪ ಸೇವಾ ಟ್ರಸ್ಟ್ ವಿವರಗಳು, ಪೇಮೆಂಟ್ ವಿವರಗಳು ಎಲ್ಲದೂ ಸಹ ನಿಮಗೆ ವಾಟ್ಸಪ್ ಅಲ್ಲಿ ಕಳಿಸ್ಕೊಡ್ತಾರೆ. ಜಸ್ಟ್ ನಮಗೆ ಕರೆ ಮಾಡಿ ಅಥವಾ ಮುಖ್ಯವಾಗಿ ವಾಟ್ಸಪ್ ಮಾಡಿ, ಆದಷ್ಟು ಜಾಸ್ತಿ ನಮಗೆ ವಾಟ್ಸಪ್ ಮಾಡಿ. ಈಗ ನಾನು ನಿಮಗೆ ಆ ಶತ್ರು ನಿಗ್ರಹ ವಾರಾಹಿ ಮೂಲ ಮಂತ್ರವನ್ನು ಸಹ ಹೇಳ್ತೇನೆ. ಅದನ್ನು ಪ್ರತಿನಿತ್ಯ ಕೇಳಿಸ್ಕೊಳ್ಳಿ. ನೀವು ಒಂದು 28 ಬಾರಿಯೋ 108 ಬಾರಿಯೋ ಕೇಳಿಸ್ಕೊಳ್ಳಿ. ತುಂಬಾ 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 ಅನುಕೂಲವಾಗಲಿದೆ. ಖಂಡಿತವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಸಹ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ರೀಚ್ ಆಗಲಿ ಈ ವಿಡಿಯೋ. ಹಾಗೂ ನೀವು ಇನ್ಸ್ಟಾಗ್ರಾಮ್ ಅಲ್ಲೋ ಫೇಸ್ಬುಕ್ ನೋಡ್ತಾರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಅಷ್ಟೇ ಅಲ್ಲ, ಯೂಟ್ಯೂಬಲ್ಲಿ ನೋಡ್ತಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಐಂ ವಿಶಾಲೆ
ह्रीं श्रीं क्लीं स्वाहा। ॐ ऐं विशाले 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 ह्रीं श्रीं क्लीं स्वाहा।